ಯಾಕಮ್ಮ ಬಂದಿದ್ಯಾ? ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರ್, ಅದಕ್ಕೆ ಬಂದಿದ್ದೀನಿ. ಏನಮ್ಮ ಏನು ಹೇಳು. ಅದು ಯಾಕಮ್ಮ ಯಾವಾಗಲೂ 24 ಗಂಟೆ ಹಂಗೆ ಅಲ್ಕಿಸಿತಾ ಇರ್ತೀಯ? ಅಯ್ಯೋ, ಅಲ್ಲ ನಿನಗೇನೇನು ಸ್ವಲ್ಪ ಈಗಳಮ್ಮ ಸೀರಿಯಸ್ನೆಸ್ ಅನ್ನೋದು ಇರಬೇಕು. ಇಷ್ಟೊಂದೆಲ್ಲ ಅಲ್ಕಿಸ್ಕೊಂಡು ಹಿಂಗೆ ಅಲ್ಲೂ ಇಲ್ಲೂ ಅಲ್ಕಿರಿಬಾರ್ದು. ಸ್ವಲ್ಪ ಸೀರಿಯಸ್ ಆಗಿರಬೇಕು ಹೆಣ್ಮಕ್ಳು. ಇಷ್ಟಾದರೂ ಹಿಂಗೆ ಆಡಬಾರ್ದು. ಯಾಕೆ ನೀವು ಈ ರೀತಿ ಆಗ್ಲೆಲ್ಲ ನೋಡಿ 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 ನಗ್ತಾ ಇದ್ದೀರಾ? ನನಗೆ ಯಾಕೆ, ಏನು ಹೇಳಿ, ಏನಾಗಬೇಕು ನನ್ನಿಂದ? ಯಾಕೆ ಹೇಳಿ? ಅಲ್ಲ ಏನಿಲ್ಲ, ಮಾತಾಡ್ರಿ ಅಂತ ಹೇಳಿದ್ರೆ ಪರ್ಸ್ನಲ್ಲಾಗಿ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀವು ಸಿಟ್ಟಾಗ್ಬಿಡಿ, ನೀವು ತುಂಬಾ ಕೋಪ ಮಾಡ್ಕೊಳ್ತೀರಾ, ಅದಕ್ಕೇನೆ ನಾನು ನಗ್ತಾ ಇರೋದು. ನನಗೆ ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ಮನಸ್ಸಲ್ಲಿ, ಅದೇ ಪರ್ಸ್ನಲ್ಲಾಗಿ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡ್ಲಾ? ಮಾತಾಡಮ್ಮ, ಅದೇನು ಮಾತಾಡು. ಏನಿಲ್ಲ, ಅದೇ ನಾನು ಯಾಕೆ ನಿಮ್ಮನ್ನು ನೋಡಿ ನಗ್ತಾ ಇದ್ದೀನಿ ಅಂತಂದರೆ, ಅಷ್ಟು ಸುಲಭವಾಗಿ ಒಂದು ಹುಡುಗನ ನೋಡಿ ಅಷ್ಟು ಸುಲಭವಾಗಿ ನಗೋದಿಲ್ಲ. ಅದು ಎಲ್ಲರೂ ನೋಡಿದ್ರೂ ಆ ನಗು ಬರೋದಿಲ್ಲ. ಅದು ಈಗ ಯಾರನ್ನೂ ನೋಡಿ ನಗಬೇಕು ಅಂತ ಅನಿಸುತ್ತೋ ಅವ್ರನ್ನ ನೋಡಿಯೇ ನಗು ಬರೋದು. ಯಾಕಂತಂದರೆ ನಾನು ನಿಮಗೆ ನಾನು ನಿಮ್ಮನ್ನು ನೋಡಿ ಯಾಕೆ ನಗ್ತಾ ಇದ್ದೀನಿ ಅಂತಂದರೆ, ನೀವು ನನಗೆ ತುಂಬ ಇಷ್ಟ, ಅದಕ್ಕೆ ನಿಮ್ಮನ್ನು ನೋಡಿ ನಗ್ತಾ ಇರೋದು. ಸುಮ್ಮನೆ ಹೋಗಮ್ಮ. ಅಲ್ಲ ನಿನಗೇನು ಅನ್ಸೋದಿಲ್ವಾ? ನನಗೆ ನನ್ನ ಹೆಂಡ್ತಿ ಇದ್ದಾಳೆ, ಮಕ್ಕಳಿದ್ದಾರೆ, ನಾನು ಈ ಥರ ಕೆಲಸ ಮಾಡೋ ಅಂಥವನ್ನೆಲ್ಲ ನಾನು. ಹೋಗು ಸುಮ್ಮನೆ. ಏನು ಮಾಡೋದಕ್ಕೆ ಕೆಲಸ ಇಲ್ವಾ ನಿನಗೆ? ನೀನು ಏನಕ್ಕೆ ಬಂದಿರೋದು? ಕೆಲಸ ಮಾಡ್ಕೊಂಡು ಹೋಗು. ನಾನು ಏನಕ್ಕೆ ನೀನು ಕರ್ಸ್ಕೊಂಡಿರೋದು? ನಮಗೆ ಕೆಲಸ ಆಗಬೇಕು, ಕರ್ಸ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿಯೆಲ್ಲ ನಾನು ಬಿಟ್ಟು ಬಿಡಬೇಕು. ಈ ಥರ ಎಲ್ಲ ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಅಲ್ಲ ಸರ್, ನನಗೆ ನೀವಂದರೆ ತುಂಬಾ ಇಷ್ಟ ಆದ್ರಿ. ಅದು ಯಾಕೋ ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆದ್ರಿ. ನೀವು ತುಂಬ ಚೆನ್ನಾಗಿ ಕಾಣ್ತೀರಾ, ಸಿಟ್ಟಾದ್ರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸರ್. ಅದಕ್ಕೋಸ್ಕರ ಚಿಕ್ಕ ಯಜಮಾನ್ರೆ, ನಾನು ಚಿಕ್ಕ ಯಜಮಾನ್ರೇ ಅಂತಲೇ ಕರಿತೀನಿ ನಿಮಗೆ. ನೀವು ನನಗೆ ತುಂಬ ಇಷ್ಟ ಆದರೂ ಅದಕ್ಕೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತೇಳಿ ಕೇಳಿದ್ದು. ಅಷ್ಟು ಸುಲಭವಾಗಿ ನಾನು ಯಾಕೆ ನಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ಒಳಗಿನ ನಗು ನಿನಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಅಪ್ಪ, ಯಾಕೆ ಚಿಕ್ಕ ಯಜಮಾನ್ರೆ ಹೆಂಗ್ ಕುಡಿತಾ ಇದ್ದೀರಾ? ಕಪಾಳಕ್ಕೆ ಯಾಕೆ ಬಾರಿಸ್ಬಿಟ್ರಿ? ಅಪ್ಪ, ಯಾಕೆ ಕುಡಿತಾ ಇದ್ದೀರಾ? ಇಲ್ಲಿ ನೋಡಮ್ಮ, ಕೆಲಸ ಮಾಡೋದಾದರೆ ಮಾಡು. ಈ ಥರ ಅಲ್ಲಂಡಿ ಆಟ ಆಡೋದಂದರೆ ನನಗೆ ಇಷ್ಟ ಆಗೋದಿಲ್ಲ. ಈ ಥರ ಕೆಲಸ ಮಾಡೋರನ್ನ ಕಂಡ್ರೆ ನನಗೆ ಆಗೋದಿಲ್ಲ. ಏನು ನಿಮ್ಮಪ್ಪ ನಿಮ್ಮಮ್ಮ ಯಾರು? ನೋಡಿ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಹೋಗೋಣ. ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಸಾಕಿರ್ತಾರೆ, ಬೆಳೆಸಿರ್ತಾರೆ. ನೀವು ಅವರಿಗೆ ಮೋಸ ಮಾಡೋದಕ್ಕೆ ಕೊಟ್ಟಿದ್ದೀರಲ್ಲಿ ಗೊತ್ತಾಗೋದಿಲ್ವಾ? ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ನಾನು ಮೋಸ ಮಾಡೋದಕ್ಕೆ ತಯಾರಿಲ್ಲಮ್ಮ. ನಿಮ್ಮ ಮಕ್ಕಳಿದ್ದಾರೆ, ಒಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ. ನನ್ನ ಹೆಂಡತಿ ಮಕ್ಳಿಗೆ ನಾನು ಮೋಸ ಮಾಡೋದಕ್ಕೆ ನಾನು ತಯಾರಿಲ್ಲ. ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಮ್ಮ ನಿನಗೆ? ನೀನೇನಕ್ಕೆ ಬಂದಿದ್ಯಾ? ಈ ರೀತಿ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ? ಇಲ್ಲಿ ಏನಿದ್ರು ಕೆಲಸ ಮಾಡಬೇಕು, ಸಂಬಳ ತಗೋಬೇಕು ಅಷ್ಟೇ. ಈ ರೀತಿ ಎಲ್ಲನ ಮಾತಾಡ್ಬೋದು, ಈ ರೀತಿ ಎಲ್ಲ ಮಾಡ್ಕೋಬೋದು. ಅದೆಲ್ಲ ಇಲ್ಲಿ ನಡೆಯೋದಿಲ್ಲ. ಈ ರೀತಿ ಎಲ್ಲ ನಾನು ಒಪ್ಕೊಳ್ಳೋ ಅಂಥವನಲ್ಲ. ನಾನು ಒಪ್ಕೊಳ್ಳೋ ಆಗಿದ್ರೆ ಯಾವತ್ತೋ ಎಷ್ಟೋ ಜನ ಒಪ್ಕೋಬೋದಾಯ್ತು. ನಾನು ಯಾವತ್ತೋ ನಾನು ಕಟ್ಕೊಂಡಿರೋ ಹೆಂಡ್ತಿಗೆ ನಾನು ಮೋಸ ಮಾಡೋದಿಲ್ಲ. ಅವಳಿಗೆ ಮೋಸ ಮಾಡಿದ್ರೆ ಅಷ್ಟೇ. ಅವಳು ನನ್ನ ವಯಸ್ಸು ಯಾಕೆ ಬಂದಿರ್ತಾಳೆ, ಅವಳಿಗೆ ಮೋಸ ಮಾಡೋದಕ್ಕಾಗುತ್ತಾ ನಾನು? ಅಯ್ಯೋ, ಯಾಕೆ ಚಿಕ್ಕ ಯಜಮಾನ್ರೆ ಇಷ್ಟೊಂದು ಸಿಟ್ಟಾಗ್ತಾ ಇದ್ದೀರಾ? ಪ್ಲೀಸ್ ಸಿಟ್ಟಾಗಬೇಡ್ರಿ ಚಿಕ್ಕ ಯಜಮಾನ್ರೆ, ಪ್ಲೀಸ್ 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 ಚಿಕ್ಕ ಯಜಮಾನ್ರೆ ಸಿಟ್ಟಾಗಬೇಡಿ ಪ್ಲೀಸ್. ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ, ನನಗೆ ಹೊಡಿಬೇಡಿ. ಮತ್ತೆ ನಾನು ಹೇಳ್ತಾ ಇಲ್ವಾ ನನಗೆ ಈ ರೀತಿ ಎಲ್ಲ ನಾನು ಹೋಗೋರ್ನು ಕಂಡ್ರು, ಈ ರೀತಿ ಎಲ್ಲ ಮಾತಾಡೋರ್ನು ಕಂಡ್ರು ಆಗೋದಿಲ್ಲ ಅಂತೇಳಿ? ಇಲ್ಲಿ ನೋಡಿಯಮ್ಮ, ಆ ರೀತಿ ಎಲ್ಲ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗಿಂದೀಗ್ಲೇ ಇಲ್ಲಿಂದ ಹೋಗ್ತಾ ಇರಿ ನೀವು. ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ತೀನಿ, ಕೆಲಸದಿಂದ ಹೋಗ್ತಾ ಇರಿ. ಈ ರೀತಿ ಮಾಡೋರೆಲ್ಲ ನಮ್ಗೆ ಇಲ್ಲಿ ಬೇಡ. ಮತ್ತೆ ನಮ್ಮ ಅಂಗಡಿಗೆ ಒಂದು ಕೆಟ್ಟ ಹೆಸರು. ಈ ರೀತಿ ಕೆಲಸ ಮಾಡೋರ್ನೆಲ್ಲ ನಾವು ಇಟ್ಕೊಳ್ಳಲ್ಲ. ಏನೋ ಗೌರವಾಗಿ ಕೆಲಸ ಮಾಡಿಕೊಂಡು ತಂದೆ ತಾಯಿಗೆ ಒಳ್ಳೇದು ಮಾಡ್ಕೊಂಡು ಹೋಗೋರಿಗೆ ಮಾತ್ರ ನಾವಿಲ್ಲಿ ಕೆಲಸ ಕೊಡೋದು. ಸರ್ ಹೊಡಿಬೇಡಿ ಸರ್, ಪ್ಲೀಸ್ ಹೊಡಿಬೇಡಿ. ಹೋಗ್ತಾ ಇರು ಇಲ್ಲಿಂದ. ನೀನು ಕೆಲಸ ಮಾಡೋದಕ್ಕೆ ಬಂದಿದ್ಯಾ? ಹಿಂಗೆ ಅಲ್ಕಿಸ್ಕೊಂಡು ಇಲ್ಲಿ ನಾನು ಮಾತಾಡ್ಸೋದಕ್ಕೆ ಬಂದಿದ್ಯಮ್ಮ? ಹೋಗ್ತಾ ಇರು. ಇದೆಲ್ಲ ನಡೆಯೋದಿಲ್ಲ ಕಣಮ್ಮ. ನನಗೆ ಈ ರೀತಿ ಎಲ್ಲ ಇಷ್ಟ ಆಗೋದಿಲ್ಲ. ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಇಲ್ಲಿಂದ ಹೋಗು. ನನಗೆ ಹೆಂಡ್ತಿ ಇದ್ದಾಳೆ, ದೇವತೆ ಅಂತ ಹೆಂಡ್ತಿ ಇದ್ದಾಳೆ. ನಾನು ಹೆಂಡ್ತಿಗೆ ಮೋಸ ಮಾಡಿ ನಿನಗೆ ಈ ರೀತಿ ನಾನು ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ಅದಕ್ಕೆ ನನ್ನ ಮನಸ್ಸಲ್ಲಿರೋದು ಹೇಳಿದೆ ಚಿಕ್ಕ ಯಜಮಾನ್ರೆ. ಪ್ಲೀಸ್ ಬೇಜಾರಾಗಬೇಡಿ. ಇಲ್ಲಿಂದ ಹೊರಟೋಗ್ತಾ ಇರ್ರಿ. ನಿಮಗೆ ಕೆಲಸ ಇಲ್ಲ, ಹೋಗಿ ಇಲ್ಲಿಂದನ ಹೋಗಿ ಅಂತ ಹೇಳಿದೆ. ಕೆಲಸ ಇಲ್ಲ ನಿಮಗೆ. ನಿಮ್ಮದು ಎಷ್ಟು ದಿವಸ ನೀವು ಕೆಲಸ ಮಾಡಿದ್ದೀರಾ ಅಷ್ಟು ದಿನ ಸಂಬಳ ಕೊಡ್ತೀನಿ. ನೋಡು, ನೀವು 15 ದಿನ ಸಂಬಳ 15 ದಿನ ಕೆಲಸ ಮಾಡಿದರೆ ಒಂದು ತಿಂಗಳು ಸಂಬಳನೇ ಹಾಕ್ಕೊಡ್ತೀನಿ. ತೊಗೊಂಡು ಹೊರಟೋಗ್ಬಿಡ್ರಿ. ನಿಮ್ಮಂಥವ್ರು ನಮ್ಮ ಕೆಲಸಕ್ಕೆ ಬೇಡ. ಹೊರಟೋಗು ಇಲ್ಲಿಂದನ, ಹೊರಟೋಗಮ್ಮ. ಇಲ್ಲೋಡು, ಸುಮ್ಮನೆ ಮರ್ಯಾದೆ ತೆಗೆಸ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗೋದು ಕಲಿ. ಇಲ್ಲ ಚಿಕ್ಕ ಯಜಮಾನ್ರೆ, ನಾನು ಹೇಳ್ತಾ ಇರೋದನ್ನ ಒಂದು 5 ನಿಮಿಷ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದನ್ನ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಇಲ್ಲೋಡಿ, ಸುಮ್ಮನೆ ಇಲ್ಲಿಂದನ ಹೊರಟೋದ್ರೆ ಸರಿ. ನೀವು ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ರಿ. ಇಲ್ಲೋಡಿ, ಒಂದು 5 ನಿಮಿಷ ಇರ್ರಿ, ಬಂದೆ. ಯಾಕೆ ಚಿಕ್ಕ ಯಜಮಾನ್ರು ಹಂಗೆ ಬೈತಾ ಇದ್ದಾರೆ? ನಾನು ನನ್ನ ಮನಸ್ಸಲ್ಲಿರೋದ ಏನು ಅಂತ ಹೇಳಿ ಹೇಳಿದೆ ಕಣೆ. ಅದಕ್ಕೇ ಅವರು ಯಾಕೋ ನನ್ನ ಮೇಲೆ ತುಂಬ ಸಿಟ್ಟಾಗ್ತಾ ಇದ್ದಾರೆ.
ನನ್ನ ಮನ್ಸಿಗೆ ಏನಿದೆ ಅದನ್ನ ಹೇಳಿದೆ. ಆದರೆ ಅವರು ನನ್ನ ಹೆಂಡ್ತಿಗೆ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳ್ತವ್ರೆ. ನನಗೆ ಚಿಕ್ಕ ಯಜಮಾನ್ರನ್ನ ಕಂಡ್ರೆ ತುಂಬ ಇಷ್ಟ ಕಣೆ, ಅದಕ್ಕೆ ಇಷ್ಟ ಅಂತ ಹೇಳಿದೆ. ಪಾ ನೀನು ಇಂಥವಳಾಗಿದ್ಯಾ? ಅವ್ರ ಲೆವೆಲಲ್ಲಿ ನಿನ್ನ ಲೆವೆಲಲ್ಲಿ ಅಯ್ಯಪ್ಪ ಅವ್ರು ನಿನ್ನಂಥವ್ರನ್ನೆಲ್ಲ ಅವ್ರು ನಂಗೆ ನೋಡೋದಿಲ್ಲ. ಅವ್ರು ಹಂಗೆಲ್ಲ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ, ಅಂಥವೆಲ್ಲ ಮಾಡೋದಿಲ್ಲ ಅವರು. ಅಯ್ಯೋ ನೀನು ನೋಡಿ ಎಂಥ ಕೆಲಸ ಮಾಡ್ಕೊಂಡಿದ್ಯಾ ಯಪ್ಪ. ಅವ್ರ ಹತ್ರ ಈ ವಿಷಯ ಮಾತಾಡಿದ್ಯಾ, ಅದು ಚಿಕ್ಕ ಯಜಮಾನ್ರ ಹತ್ರ. ಅವ್ರು ತುಂಬ ಸ್ಟ್ರಾಂಗು. ಯಪ್ಪ ಅವರೆಲ್ಲಿ ನೀನೆಲ್ಲಿ? ಅಯ್ಯೋ ಅವರು ತುಂಬ ಶ್ರೀಮಂತರು, ತುಂಬ ರಿಚ್ ಆಗಿದ್ದಾರೆ, ಅವರು ರಿಚ್ ಫ್ಯಾಮಿಲಿ ಅವರು. ಅಂಥವರು ನಿನ್ನಂಥವ್ಳು ಒಪ್ಕೊಂತಾರ? ಅಲ್ಲ ನೀನು ಹೋಗಿ ಅವ್ರ ಹತ್ರ ಈ ವಿಷಯ ಹೇಳಿದ್ಯಲ್ಲ. ಅಯ್ಯೋ ದೇವ್ರೆ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅವರು. ಅಯ್ಯಪ್ಪ ಅವ್ರು ಒಳ್ಳೆಯವರಲ್ಲ ಕಣೆ, ಅವರು ತುಂಬ ಒಳ್ಳೆಯವರು. ಅಂದರೆ ಅಂಥ ಕೆಲಸ ಮಾಡಲ್ಲ ಅವರು. ಹೋಗಿ ಅವ್ರ ಹತ್ರ ಹಿಂಗೆ ಮಾತಾಡೋದಕ್ಕೆ ಹೋಗಿದ್ಯಲ್ಲ ನೀನು, ಅದು ಚಿಕ್ಕ ಯಜಮಾನ್ರ ಹತ್ರ. ಅಯ್ಯೋ ದೇವ್ರೆ, ಹೋಗು, ನಿನಗೆ ಬುದ್ಧಿ ಬೇಡವಾ? ನನ್ನ ಮನಸ್ಸಲ್ಲಿರೋದು ಹೇಳಿದ್ನಪ್ಪ. ಯಾಕೆ ನಗ್ತಾ ಇದೆಯಾ ಅಂತ ಹೇಳಿ ಕೇಳಿದ್ರು, ಅದಕ್ಕೆ ಹಿಂಗೈತೆ. ನನ್ನ ಮನಸ್ಸಲ್ಲಿ ಏನಿದೆ ಅದಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮನಸ್ಸಲ್ಲಿರೋದನ್ನ ಬಾಯಿ ಬಿಟ್ಟು ಹೇಳಿದ್ನಮ್ಮ. ಅದಕ್ಕೆ ಅವ್ರು ಇಷ್ಟೊಂದು ಹಿಂಗೆ ಆಡೋದಾ? ಯಪ್ಪ ದೇವ್ರೆ, ಅಲ್ಲ ಹಿಂಗೆ ಆಡ್ತಾರೆ ಅವರು. ಅಯ್ಯೋ ಭಾಳ ಇದ್ದಿದ್ದಂಗೆ ಇದ್ದಾರಮ್ಮ ಅವರು. ನೀನು ಸುಮ್ಮನೆ ಇರಬೇಕಾಗಿತ್ತು. ಏನಿಲ್ಲ ಸರ್, ನಾನು ಸ್ವಲ್ಪ ಹಾಗೇನೆ ಸ್ವಲ್ಪ ನಗು ಮುಖ ನಂದು, ಯಾವಾಗಲೂ ನಗ್ತಾ ಇರ್ತೀನಿ ಅಂತ ಹೇಳಿದರೆ ಆಗಿತ್ತು. ಸುಮ್ಮನೆ ನೀನು ಯಾಕೆ ಅಷ್ಟೊಂದು ಅವ್ರ ಹತ್ರ ಎಲ್ಲ ಹೇಳಕ್ಕೆ ಹೋದೆ? ಹೋಗು. ಅಲ್ಲ ಇವಾಗ ನೋಡಿ ಎಂಥ ಕೆಲಸ ಮಾಡ್ಕೊಂಡೆ. ಅವ್ರೇನೇ ಅಂದ್ರೂ ಒಪ್ಕೊಳ್ಳೋದಿಲ್ಲ. ಅವ್ರು ಇಂಥವೆಲ್ಲ ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಿಂಗೆಲ್ಲ ಮಾಡಬೇಡ ನೀನು. ಅವರೆಲ್ಲಿ ನೀನೆಲ್ಲಿ? ಅವ್ರು ತುಂಬ ದೊಡ್ಡ ಶ್ರೀಮಂತರು ಕಣೆ. ಯಪ್ಪ ನಿನ್ನ ಅವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಯಾಕೆ ಸುಮ್ಮನೆ ನೀನು ಇಂಥದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ತೀಯ? ಸುಮ್ಮನೆ ಕೆಲಸ ಮಾಡ್ಕೊಂಡು ಸಂಬಳ ತಗೊಂಡು ಹೋಗು ಅಂತ ಹೇಳಿದೆ ನೋಡಿ. ಅವ್ರು ಎಷ್ಟು ಸಿಟ್ಟಾಗಿ ಹೋದ್ರು. ಕೆಲಸಕ್ಕೆ ಬೇಡ ಅಂತ ಹೇಳಿದ್ರು. ಎಲ್ಲಿಗೋದ್ರೆ ಏನೋ ಬತ್ತಾರ್ತಾಡಿ ಎಲ್ಗೋ ಹೋಗವ್ರೆ. ಏನೋ ತಪ್ಪಾಯಿತು ಸರ್ ಅಂತ ಹೇಳಿ ಕೇಳು. ತಪ್ಪಾಯಿತು ಸರ್ ಏನೋ, ಇವಾಗ ಬಿಡಿ ಹೋಗ್ಲಿ ಅಂತ ಹೇಳು. ಸರಿ ಬಂದಾಗ ಹಂಗಂತ ಹೇಳ್ತೀನಿ, ಹೇಳು ತಪ್ಪಾಯಿತು ಅಂತ. ಹಂಗಾದ್ರೆ ಅವ್ರು ಒಪ್ಕೊಳ್ಳಲ್ಲ ಅನ್ನು. ಒಪ್ಕೊಳ್ಳೋದಿಲ್ಲ. ಸುಮ್ಮನೆ ಯಾಕೆ ಹೇಳೋಕೆ ಹೋಗಿದ್ಯಾ ಅವ್ರಿಗೆ? ತಪ್ಪಾಯಿತು ಸರ್ ಏನಾನ ಗೊತ್ತಾಗಿಲ್ಲ, ಈ ರೀತಿ ಮಾಡಿದೆ, ಅದಕ್ಕೇನೆ ಮಾತಾಡಿದೆ, ತಪ್ಪಾಯಿತು ಸರ್ ಅಂತ ಅನ್ನು. ಅವ್ರ ಹೆಂಡ್ತಿ ನೀನು ಯಾವಿದು? ಅವ್ರ ಹೆಂಡ್ತಿ ನೋಡಬೇಕು ಹೆಂಗಿದ್ದಾರೆ ಗೊತ್ತಾ? ಅಯ್ಯೋ ನಿನ್ನೆಲ್ಲೋ ಅವ್ರು ಒಪ್ಕೊಂತಾರ? ಅವ್ರ ಹೆಂಡ್ತಿ ತುಂಬ ಚೆನ್ನಾಗಿದ್ದಾರೆ, ತುಂಬ ರಿಚ್ ಆಗಿದ್ದಾರೆ. ಅವರು ಯಾವಾಗ್ಲೂ ಸರ ಎರಡಳೆ ಸರ ಹಾಕೊಂಡಿರ್ತಾರೆ. ಇಷ್ಟು ದಪ್ಪ ಐತೆ ಅವ್ರ ಮಾಂಗಲ್ಯ ಸರ ಎರಡಳೆದು. ಹೆಂಗೈತೆ ವೈಟಕ್ಕೆ ಸಖತ್ತಾಗವ್ರೆ. ಅಯ್ಯೋ ನೀನು ಅವ್ರ ಹೆಂಡ್ತಿ ನೋಡಿದ್ರೆ ಏನಂತೀಯ? ಹೈಟು ವೆಯ್ಟು ಪರ್ಸ್ನಾಲಿಟಿ ಸೂಪರ್ ಆಗಿದ್ದಾರೆ. ಒಳ್ಳೆ ಹೀರೋಯಿನ್ ಥರ ಇದ್ದಾರೆ ಗೊತ್ತಾ? ಅವರು ಮೂಗು ಆಗಲಿ, ಮೂಗು ಎಷ್ಟು ಚೆನ್ನಾಗಿದೆ, ಕಲ್ಲರು, ಕಣ್ಣು, ತುಟಿ ಎಲ್ಲ ಪ್ರತಿಯೊಂದರಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಕೂದಲು ನೋಡ್ಬೇಕು. ಅವ್ರು ಎಷ್ಟು ಉದ್ದ ಇದ್ದಾವೆ ಅವ್ರ ಹೆಂಡ್ತಿ. ಅಂಥದ್ರಲ್ಲಿ ನಿನ್ನ ಒಪ್ಕೊಂತಾರೆ. ಅವ್ರ ಹೆಂಡ್ತಿ ಎಷ್ಟು ಸಖತ್ತಾಗಿದ್ದಾರೆ, ಅಷ್ಟು ಚೆನ್ನಾಗಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅವ್ರ ಹೆಂಡ್ತಿ. ಒಡವೆ ಹಾಕ್ಕೊಂಡಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಿವಿ ಓಲೆ ಅಂತ ಎಂತೆಂಥ ಡಿಸೈನ್ ಕಿವಿ ಓಲೆ ಇಟ್ಕೊಳ್ತಾರೆ. 4 ಬಳೆ ಹಾಕ್ಕೊಂಡಿದ್ದಾರೆ ಕೈಯಾಗೆ. ಅಯ್ಯೋ ಒಡವೆನ ಅವ್ರಿಗೇನು ಒಡವೆ ಅಂಗಡಿನೇ ಇದ್ದಾವೆ, 5 ಗೋಲ್ಡ್ ಶಾಪೇ ಮಾಡಿದ್ದಾರೆ ಅಂದಮೇಲೆ ಒಡವೆದೇನು ಲೆಕ್ಕ ಅವ್ರಿಗೆ? ಅಯ್ಯೋ ದೀಪಾವಳಿ ಹಬ್ಬದಲ್ಲಿ ಎಲ್ಲನ ಅವಾಗ ಒಂದು ಸತಿ ಇಲ್ಲಿ ನಾನೇನೋ ತೊಗೊಳಕ್ಕೆ ಬಂದಿದ್ದೆ, ಅವಾಗ ನೋಡಿದ್ದೆ. ಒಂದು ಸತಿ ಯಾವುದೋ ಹಬ್ಬದಲ್ಲಿ ಪೂಜೆ ಮಾಡಿದ್ರು, ಅವಾಗ ಅವ್ರ ಮಿಸ್ಸಸ್ನು ಬಂದಿದ್ರು. ಹೆಂಗಿದ್ದಾರೆ ಗೊತ್ತಾ? ಅಪ್ಪ ಎಲ್ಲ ಒಡವೆ ಹಾಕ್ಕೊಂಡು ಒಳ್ಳೆ ಹೆಂಗೆ ಕಾಣಿಸೋರು. ಅಪ್ಪ ಅವ್ರ ಸೀರೆ ನೋಡಬೇಕು, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಲಕ್ಷಣವಾಗಿ ಚೆನ್ನಾಗಿದ್ದಾರೆ. ಅವರೆಲ್ಲ ಒಡವೆಗಳೆಲ್ಲ ಇರ್ತಾವಲ್ಲೇ, ಬಂಗಾರದ ಅಂಗಡಿನೇ ಅವ್ರದ್ದು. ಅಂದಮೇಲೆ ಒಡವೆ ಹಾಕ್ಕೊಂಡು ಅಪ್ಪ ಇವ್ರು ಚಿಕ್ಕ ಯಜಮಾನ್ರು ಅವ್ರು ಸಕ್ಕತ್ತು ಒಡವೆ. ಇಷ್ಟು ತಪ್ಪಂದ ಅವ್ರದ್ದು ಕೊಳ್ಚೈನು, ಕಡಗ ಎಲ್ಲ ಉಂಗುರಗಳು, 5 ಬೆಳಿಗ್ಗೆ 5 ಉಂಗುರ ಇಟ್ಕೊಳ್ತಾರೆ. ಅವರೆಲ್ಲನ ತುಂಬ ರಿಚ್ ಆಗಿರೋರು. ನಿನ್ನ ನೋಡ್ತಾರ, ನಿನ್ನ ಒಪ್ಕೊಳ್ತಾರ? ಅವ್ರ ಹೆಂಡ್ತಿ ಮುಂದಕ್ಕೆ ನೀನು ಏನಕ್ಕೂ ಅಲ್ಲ. ಅವ್ರ ಹೆಂಡ್ತಿ ಸಕ್ಕತ್ತಾಗವ್ರೆ. ಹೌದೇನು? ನಾನು ಹಿಂಗೆ ಹೇಳ್ಬಿಟ್ಟೆ ಹೋಗತ್ತ. ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಹೆಂಡ್ತಿನೇ ಸೂಪರ್ ಆಗಿದ್ದಾರಂತ. ನನಗಿದೆಲ್ಲ ಗೊತ್ತಿಲ್ಲದಲ್ಲ, ನನ್ನ ಮನಸ್ಸಲ್ಲಿರೋದು ಹೇಳ್ಬಿಟ್ಟೆ. ತುಂಬ ಸಿಟ್ಟಾಗೋದ್ರು. ಬರ್ತೀವಿ ಅಂತ ಹೇಳೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೋ ಏನೋ. ನನಗೆ ಯಾಕೋ ಭಯ ಆಗ್ತೈತೆ. ಯಾಕಾದರೂ ಹೇಳಿದ್ನೋ ಅನ್ನಿಸ್ತೈತೆ. ಕೆಲಸದಿಂದ ತೆಗಿತೀನಿ ಅಂತ ಬೇರೆ ಹೇಳೋರೆ, ನನಗೆ ತುಂಬ ಭಯ ಆಗ್ತೈತೆ. ಕೆಲಸದಿಂದ ತೆಗೆದ್ರೆ ಎಲ್ಲ ಸವಾಸ ಅಂತ. ಅವ್ರ ಹೆಂಡ್ತಿ ನನಗಿನ್ನೂ ಸಾಕಾಗವ್ರಂತೆ. ಮತ್ತು ಅವರೆಲ್ಲ ರಿಚ್ ಆಗಿರೋರು, ಅವರೆಲ್ಲ ಸಾಹುಕಾರರು. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು, ನಾನು ಅಲ್ಕಿಸ್ಕೊಂಡು ಮಾತಾಡೋಕ್ಕೋಗಿ ಅಂತ ಕೆಲಸ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಅಯ್ಯೋ ದೇವ್ರೆ, ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.